ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು 2 ಡೇಸ್ದು ವ್ಲಾಗ್ ಮಾಡಿದ್ದೀನಿ. ಥರ್ಸ್ಡೇ ಹಾಗೂ ಫ್ರೈಡೇ 2 ದಿನದ ವ್ಲಾಗ್ ಮಾಡಿದ್ದೀನಿ. ಸೊ ರಿಪಬ್ಲಿಕ್ ಡೇ ಇರೋದ್ರಿಂದ ಅದ್ರದ್ದು ಒಂದಷ್ಟು ವ್ಲಾಗ್ಸ್ ಇದೆ. ಹಾಗೆಯೇ ಫ್ರೈಡೇ ಅಂದರೆ ಇವತ್ತಿಂದು ಒಂದಷ್ಟು ವ್ಲಾಗ್ಸ್ ಇದೆ. ಸೊ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನನ್ನಿಸ್ತು ವಿಡಿಯೋ ಅಂತ ಹೇಳಿ. ಹಾಗೆಯೇ ಯಾರೆಲ್ಲ ಇವತ್ತೇ ಫಸ್ಟ್ ನಂದು ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಇವತ್ತೇ ಫಸ್ಟ್ ನನ್ನ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಿಂದ ನಮಗೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ಮಾಡಲಿಕ್ಕೆ ಅಂತ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಬೆಳಗಿನ ತಿಂಡಿಗೆ ಚಪಾತಿ ಹಾಗೆಯೇ ಮಿಕ್ಸ್ಡ್ ವೆಜಿಟೇಬಲ್ಸ್ ಪಲ್ಯನ ಮಾಡಿದ್ದೆ. ಸೊ ಅದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಲಿ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡ್ತೀನಿ ಮೆತ್ತಗಾಗೋವರೆಗೂ. ಸ್ವಲ್ಪ ಸಾಲ್ಟ್ ಹಾಕಿ ಮೆತ್ತಗಾದ ನಂತರ ಅದಕ್ಕೆ ಅರಿಶಿನ ಪುಡಿ ಹಾಗೆಯೇ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಬೇಯಿಸಿಟ್ಕೊಂಡಿರೋ ಮುಕ್ಕಾಲಷ್ಟು ಬೇಯಿಸಿಟ್ಕೊಂಡಿರೋ ಅಂಥ ಎಲ್ಲ ತರಕಾರಿಗಳನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ತರಕಾರಿಗಳು ಯಾವ್ದು ಯೂಸ್ ಮಾಡಿದ್ದೆ ಅಂತಂದರೆ ಕ್ಯಾರೆಟು, ಮೂಲಂಗಿ ಹಾಗೆಯೇ ಚಪ್ಪರದ ಅವರೆಕಾಯಿ ಅಂತ ಬರುತ್ತಲ್ಲ ಅದು, ಹಾಗೆಯೇ ತೊಂಡೆಕಾಯಿ, ಇಷ್ಟೂನ ತರಕಾರಿಗಳನ್ನ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಅದಾದ ನಂತರ ತುರಿದಿರೋ ಅಂಥ ಕಾಯಿನ ಹಾಕಬೇಕು. ತುರಿದಿರೋ ಕಾಯಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ರೆಡಿ. ಸೊ ನಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ವೆಜಿಟೇಬಲ್ಸ್ ಪಲ್ಯನ ಈ ರೀತಿ ಸಪ್ರೇಟು ಒಂದು ತಪ್ಪಲೆನಲ್ಲಿ ಬೇಯಿಸ್ಬಿಟ್ಟು ಅದಕ್ಕೆ ಆಮೇಲೆ ಒಗ್ಗರಣೆ ಕೊಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಸೊ ಇದಕ್ಕೆ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಸೊ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ತಣ್ಣೀರಿಂದ ಕಲಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಉಗುರು ಬೆಚ್ಚ ನೀರಿಂದ ಕಲಿಸ್ಕೊಂಡ್ರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕಿ ಕಲಸಿ, ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಚಪಾತಿನ ಈ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಚ್ಚಿ ಅದನ್ನು ಒಂದು ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡಿ ನೆಕ್ಸ್ಟು ಈ ರೀತಿಯಾಗಿ ಚಪಾತಿನ ಲಟ್ಟಿಸಿದ್ರೆ ತುಂಬ ಸಾಫ್ಟಾಗಿ ಹಾಗೆ ಮೃದುವಾಗಿ ಬರುತ್ತೆ ಚಪಾತಿ, ಹಾಗೆ ಲೇಯರ್ಡ್ ಚಪಾತಿಯಾಗಿ ಬರುತ್ತೆ. ಸೊ ಈ ರೀತಿ ಚಪಾತಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಇರುತ್ತೆ ಚಪಾತಿ.
ಸೊ ಫ್ರೈಡೇ ವಾರ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆಗೆ ತಯಾರಿ ಮಾಡ್ತಾಯಿದ್ದೆ. ಹಾಗೆಯೇ ಮೀನು ಮಾರಕ್ಕೆ ಬಂದಿದ್ದರು ಅಂದ್ಬಿಟ್ಟು ಜಿಲೇಬಿ ಫಿಶ್ಶು ಒಂದು 2.5 kg ಅಷ್ಟು ಮೀನು ತೊಗೊಂಡಿದ್ವಿ. ಸೊ ಅದನ್ನು ಕ್ಲೀನ್ ಮಾಡಿ ಎಲ್ಲನೂ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದು ಸಾಂಬಾರಿಗೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಅದಕ್ಕೆ 1-2 ಈರುಳ್ಳಿ, ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಕಡಲೆ, ಹಾಗೆಯೇ 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಹಾಗೆಯೇ 4 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಇಷ್ಟನ್ನು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆಯೇ 1/4 ಟೀ ಸ್ಪೂನಷ್ಟು ಏನದು ಗಸಗಸೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಇದು ರುಬ್ಬಿದ್ದಾಗಿದೆ ನುಣ್ಣಗೆ. ಸೊ ಇವಾಗ 1 ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಜಜ್ಜಿ ಇಟ್ಕೋತೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನೆನೆಯೋಕೆ ಇಡ್ತೀನಿ. ಹಾಗೆಯೇ 2 ಪೀಸಷ್ಟು ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಅದಕ್ಕೆ ಒಂದು ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿನ. ಅದಾದ ನಂತರ ರುಬ್ಬಿರೋ ಅಂಥ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಅದೆಲ್ಲ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಖಾರ ಯಾವ ಹದ ಇರಬೇಕು ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ. ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇರೋ ಥರ ಸಾಂಬಾರ್ಗೆ ರೆಡಿ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಈ ರೀತಿಯಾಗಿ ಫಿಶ್ನ ಕಟ್ ಮಾಡಿಕೊಂಡು ತೊಳೆದು ಉಪ್ಪು ಹಾಗೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಈ ಸಾಂಬಾರು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದು ಇನ್ನೊಂದು ಕುದಿ ಬಂದ ನಂತರ ನಾವು ಹುಣ್ಸೆಹಣ್ಣು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಹುಣ್ಸೆಹಣ್ಣು ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಮತ್ತು ಆ್ಯಡ್ ಮಾಡಿ ಇನ್ನೊಂದು ಕುದಿ ಬರಲಿಕ್ಕೆ ಬಿಡಬೇಕು. ಅದಕ್ಕೇ ನಿಂಬೆಹಣ್ಣು ರಸ 2 ಪೀಸ್ ಹಿಂಡ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಫಿಶನ್ನು ಅದಕ್ಕೆ ಆ್ಯಡ್ ಮಾಡಿ ಒಂದು ಕುದಿ ಬರೋ ಅಷ್ಟು ಚೆನ್ನಾಗಿ ಬೇಯಿಸಬೇಕು. ಬೇಯಿಸೋ ಮಧ್ಯದಲ್ಲಿ ಅದನ್ನು ತಿರುಗಿಸೋದು, ಆ ಥರ ಮುಚ್ಚಾಕೋದು ಅದೆಲ್ಲ ಮಾಡಬಾರ್ದು. ಯಾಕಂದರೆ ಮೀನು ಬೇಗ ಕಲ್ಸ್ಕೊಂಬಿಡುತ್ತೆ. ಸೊ ಹಾಗಾಗಿ ಒಂದು ಕುದಿ ಬಂದ ನಂತರ ಫಿಶ್ ಸಾಂಬಾರು ರೆಡಿ ಆಯಿತು. ಸೊ ಅದ್ರ ಜೊತೆಗೇ ಫಿಶ್ ಕಬಾಬ್ ಮಾಡಲಿಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ 3 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆಯೇ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಕಲರ್ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಸೊ ಕಲರ್ ಬೇಕು ಅನ್ನೋರು, ನಾನು ಇದರಲ್ಲಿ ಕಲರ್ ಆ್ಯಡ್ ಮಾಡಿಲ್ಲ. ಸೊ ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಅಲ್ಲಿ ಬೀಜ ಇರೋದೆಲ್ಲ ತೆಗೆದಾಕ್ತಿದ್ದೆ. ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾನು ಹಾಗೆಯೇ ಫಿಶ್ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫಿಶ್ಗಳಿಗೆಲ್ಲ ಈ ರೀತಿ ಕಟ್ಸ್ಗಳನ್ನ ಕೊಟ್ಟು
ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಮ್ಯಾರಿನೇಷನ್ ಮಾಡ್ಕೋಬೇಕು. ಆ ಕಟ್ಸ್ಗೆ ಒಳಗಡೆ ಎಲ್ಲ ಮಸಾಲೆನ ತುಂಬಿಸ್ಕೋಬೇಕು, ಯಾಕಂದರೆ ಮಸಾಲೆ ಎಲ್ಲ ಫಿಶ್ಗೆ ಹಿಡಿಬೇಕಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕಲರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಬೇಕು ಅನಿಸಿದ್ರೆ. ಸೊ ಕೆಮಿಕಲ್ ಎಲ್ಲ ಬೇಡ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿಲ್ಲ ಇದರಲ್ಲಿ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೊ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡಬೇಕು. ಸೊ ಎಣ್ಣೆ ಕಾದ ನಂತರ ಈ ಫಿಶ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು. ಸೊ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ಅದೇ ರೀತಿ ಹಾಕಿ ಬೇಯಿಸಬೇಕು. ಈ ರೀತಿ ಬೇಯಿಸಿದ ಮೇಲೆ ಸೊ ಫಿಶ್ ಕಬಾಬ್ ಫಿಶ್ ಫ್ರೈ ರೆಡಿ ಆಗುತ್ತೆ. ಈ ರೀತಿಯಾಗಿ ಫಿಶ್ ಫ್ರೈ ರೆಡಿ ಆಯಿತು. ಮೆಹಂದಿ ಸೊಪ್ಪು ತುಂಬ ಒಳ್ಳೆಯದು. ತಲೆಗೆ ಅಗ್ರಿದ್ರೆ ಎಲ್ಲ ಹೋಗುತ್ತೆ. ನ್ಯಾಚುರಲ್ಲಾಗಿ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ತಂಪಿರುತ್ತೆ, ಹೀಟೆಲ್ಲ ಕಡಿಮೆ ಆಗುತ್ತೆ. ಕೈಗೆಲ್ಲ ಹಚ್ಕೋಬೋದು ಸೊಪ್ಪನ್ನ ಅರೆದ್ಬಿಟ್ಟು. ಅಂಗಡಿಲಿ ತಂದು ಹಚ್ಕೊಳ್ಳೋಕ್ಕಿಂತ ಇದು ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತಲೆಗೆ ತಂಪಿರುತ್ತೆ, ಕೂದಲು ಉದುರಲ್ಲ, ತಲೆಗೆ ತುಂಬ ಒಳ್ಳೆಯದು, ಕಲ್ಲರು ಆಗುತ್ತೆ, ಕೆಂಪು ಕಲರು ತುಂಬ ಒಳ್ಳೆಯದು. ಹಚ್ಕೊಳ್ಳಿ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸೊಸೆ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೆಹಂದಿ ಸೊಪ್ಪನ್ನ ಎಲ್ಲ ಬಿಡಿಸಿದ್ದೆಲ್ಲ ಆಗಿದೆ. ಸೊ ಅದನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಎಷ್ಟು ಬೇಕು ಮೊಸರು, ಅದು ಒಂದು ಕನ್ಸಿಸ್ಟೆನ್ಸಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ಅಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು ನುಣ್ಣಗೆ. ಸೊ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀರನ್ನ ಕುದಿಸ್ಬೇಕು. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕಿ ಚೆನ್ನಾಗಿ ಮಳ್ಳಿಸ್ಬೇಕು. ಆ ಮಳ್ಳಿಸೋ ಮಧ್ಯದಲ್ಲಿ 2 ಲವಂಗನ ಅದಕ್ಕೆ ಹಾಕ್ಬಿಟ್ಟು ಮಳ್ಳಿಸ್ಕೋಬೇಕು. ಎಷ್ಟು ಒಂದು 10 ನಿಮಿಷ ಮಳ್ಳಿಸ್ಬೇಕು. ಚೆನ್ನಾಗಿ ಅದು ಕಲರ್ ಬರಬೇಕು, ಟೀ ಪೌಡರು ಆ ರೀತಿಯಾಗಿ ಮಳ್ಳಿಸ್ಕೋಬೇಕು ಚೆನ್ನಾಗಿ. ಸೊ ನೀವು ನೋಡ್ಬೋದು ಈ ರೀತಿ ಕಲರ್ ಬಂದಿದೆ. ಟೀ ಪುಡಿ ಎಲ್ಲ ಕಲರ್ ಬಿಟ್ಮೇಲೆ ಅದನ್ನು ಒಂದು ಪೇಸ್ಟ್ ಇರುತ್ತಲ್ಲ ಆ ಪೇಸ್ಟ್ ಒಳಗಡೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸೊ ನಾವು ನಾಳೆ ಹಚ್ಕೋತೀವಿ ಅಂತಂದರೆ ಇವತ್ತು ಸಂಜೆನೇ ಈ ರೀತಿ ರೆಡಿ ಮಾಡಿಬಿಟ್ಟು ಇಟ್ಟರೆ ನಮಗೆ ಈ ರೀತಿಯಾಗಿರುವಂಥ ಕಲರು ರೆಡಿ ಆಗುತ್ತೆ. ಈ ರೀತಿ ಮೇಲ್ಗಡೆ ಅದು ಕಲರ್ ಬಂದಿರಬೇಕು. ಸೊ ಆಗ ನಮಗೆ ಚೆನ್ನಾಗಿ ಅನಿಸುತ್ತೆ ಕಲರು. ಹಾಗೆ ಇದನ್ನು ಚೆನ್ನಾಗಿ ತಲೆಗೆ ಅಪ್ಲೈ ಮಾಡಿಕೊಂಡು ಕೂದಲಿಗೆಲ್ಲ ವೈಟ್ ಹೇರ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಒಣಗೋವರೆಗೂ ಬಿಟ್ಟು ಅದಾದ ನಂತರ ತಲೆನ ಚೆನ್ನಾಗಿ ಬೆಚ್ಚನ ನೀರಿಂದ ತೊಳ್ಕೊಂಡ್ರೆ ಸೊ ಕಲರು ಈ ರೀತಿಯಾಗಿ ರೆಡಿ ಆಗುತ್ತೆ. ಸೊ ರಿಪಬ್ಲಿಕ್ ಡೇ ಅಂದ್ಬಿಟ್ಟು ಪಾಪುದು ಫೋಟೋ ಶೂಟ್ ಮಾಡ್ತಾಯಿದ್ವಿ, 5 ಮಂತ್ಸ್ದು. ಸೊ ಅದಕ್ಕೆ ಈ ರೀತಿ ತಯಾರಿ ಮಾಡ್ಕೋತಾ ಇದ್ವಿ. ಸೊ ವೈಟ್ ಪಂಚೆನ ಕೆಳಗಡೆ ಹಾಸ್ಕೋಬೇಕು ಈ ರೀತಿಯಾಗಿ. ಮನೆಯಲ್ಲೇ ಇರುವಂಥ ಐಟಮ್ಸ್ನ ಬಳಸ್ಕೊಂಡು ಈ ರೀತಿ ಫೋಟೋಶೂಟ್ ಮಾಡ್ತಾಯಿದ್ವಿ ರಿಪಬ್ಲಿಕ್ ಡೇಗೆ. ಸೊ ನೋಡಿ ಏನೇನು ಯೂಸ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ಕೊಬನ್ನಿ.
ಸೊ ಈ ರೀತಿಯಾಗಿ ನಾವು 5 ಮಂತ್ಸ್ದು ಫೋಟೋಶೂಟ್ನ ಮಾಡಿದ್ವಿ. ಸೊ ಪ್ಲೀಸ್ ಈ ವಿಡಿಯೋನ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.